ಗುರುದತ್ ಗಾಣಿಗೆ ನಿರ್ದೇಶನದ ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ಬಿ ಶೆಟ್ಟಿ, ಮಿತ್ರ ಮೊದಲಾದವರು ನಟಿಸಿರುವಂಥ ಕರಾವಳಿ ಸಿನಿಮಾ ಇದೇ ಜುಲೈ 24ಕ್ಕೆ ರಿಲೀಸ್ ಆಗಿದೆ. ಈ ಸಿನಿಮಾ ರಿಲೀಸ್ಗೂ ಮುಂಚೆನೆ ತುಂಬಾ ವಿವಾದ ಸೃಷ್ಟಿ ಮಾಡಿತ್ತು. ಹೆಸರೇ ಹೇಳೋ ಹಾಗೆ ಇದು ಕರಾವಳಿಯ ಕತೆ. ಅಲ್ಲಿನ ಜನರ ಸಂಸ್ಕೃತಿಯೊಂದಿಗೆ ಕಂಬಳ ಆಚರಣೆ ಇದರ ಹಾಸುಹೊಕ್ಕಾಗಿದೆ. ಕೆಲವರಿಗೆ ಇದು ಪ್ರತಿಷ್ಠೆ, ಇನ್ನು ಕೆಲವರಿಗೆ ಇದು ಆಸಕ್ತಿ. ಪ್ರತಿಷ್ಠೆ ಹಾಗೂ ಆಸಕ್ತಿ ಇರುವ ಇಬ್ಬರು ವ್ಯಕ್ತಿಯ ನಡುವೆ ಘರ್ಷಣೆ ಆದರೆ ಏನಾಗುತ್ತೆ ಅನ್ನೋದೇ ಕರಾವಳಿ ಸಿನಿಮಾ. ಒಂದು ಸುಂದರವಾದ ಕರಾವಳಿ ತೀರ, ಅಲ್ಲಿ ಕೋಣದ ಕಂಬಳದ ಪ್ರತಿಷ್ಠೆಯ ಪ್ರತೀಕವಾಗಿ ನೋಡುವ ಆದಿಶೇಷನಿದ್ದಾನೆ. ಕೋಣಗಳು ಎಂದರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ವ್ಯಕ್ತಿ ಮಹಾಬಲ ಅಂದರೆ ಮಿತ್ರ ಅವರು, ಹಾಗೂ ಮಹಾವೀರ ಇದ್ದಾರೆ ಅಂದರೆ ರಾಜ್ಬಿ ಶೆಟ್ಟಿ ಅವರು. ಕರಾವಳಿ ಸಹವಾಸವೇ ಬೇಡ ಎಂದು ದೂರ ಹೋಗಿ ವಾಸ ಮಾಡುತ್ತಿರುವಂಥ ಧನಂಜಯ್ ಕುಟುಂಬ ಇದೆ, ಅದೇ ಪ್ರಜ್ವಲ್ ದೇವರಾಜ್ ಕುಟುಂಬ. ಈ ಪಾತ್ರಗಳ ಮೇಲೆ ಕರಾವಳಿ ಕತೆ ಸಾಗುತ್ತೆ. ಈ ಎಲ್ಲ ಪಾತ್ರಗಳ ನಡುವೆ ಒಂದು ಕನೆಕ್ಷನ್ ಇದೆ. ಇದರ ಜೊತೆಗೆ ದ್ವೇಷ, ಸೇಡು, ಕುರ್ಚಿಗಾಗಿ ನಡೆಯುವ ಒಣ ಪ್ರತಿಷ್ಠೆ ಕೂಡ ಇದೆ. ಇಲ್ಲಿ ಕತೆ ಏನು ಅಂತ ಹೇಳೋದಕ್ಕಿಂತ ಥಿಯೇಟರ್ನಲ್ಲಿ ಎಂಜಾಯ್ ಮಾಡೋದೇ ಉತ್ತಮ. ಇದಕ್ಕಿಂತ ಮುಂಚೆ ಅಂಬಿ ನಿಂಗೆ ವಯಸ್ಸಾಯಿತು ಹೆಸರಿನ ಸಿನಿಮಾ ಮಾಡಿದ್ದಂತಹ ಯುವ ನಿರ್ದೇಶಕ ಗುರುದತ್ ಗಾಣಿಗ ಅವರು ಈ ಬಾರಿ ಕರಾವಳಿ ಕಂಬಳದ ಕಥೆಯೊಂದಿಗೆ ಮತ್ತೆ ಬಂದಿದ್ದಾರೆ. ಸಿನಿಮಾ ಉದ್ದಕ್ಕೂ ಅವರು ಕೋಣ ಹಾಗೂ ಕಂಬಳದ ಘಮ ಕಥೆಯಲ್ಲಿ ಇರುವಂತೆ ನೋಡಿಕೊಂಡಿದ್ದಾರೆ. ಸಿನಿಮಾವನ್ನು ತುಂಬಾ ಕ್ರಿಸ್ಪಿಯಾಗಿ ಕಟ್ಟಿಕೊಡೋ ಪ್ರಯತ್ನ ಇವರು ಮಾಡಿದ್ದಾರೆ. ಸಿನಿಮಾ ವೇಗವಾಗಿ ಸಾಗೋದ್ರಿಂದ ಎಲ್ಲಿಯೂ ಬೋರ್ ಅಂತ ಅನಿಸೋದಿಲ್ಲ. ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಹೀರೋನ ಅಥವಾ ರಾಜ್ಬಿ ಶೆಟ್ಟಿ ಅವರ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡ್ತಾನೆ ಇತ್ತು. ಆದರೆ ಈ ಸಿನಿಮಾದಲ್ಲಿ ನಿಜವಾದ ಹೀರೋ ಅಂದರೆ ಮಿತ್ರ ಅವರು. ಹೌದು, ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ಜಾಣೇಶ್ ಹೆಸರಿನ ಪಾತ್ರ ಮಾಡಿ ಏನು ಬೇಕಿದ್ರೂ ಕೇಳಿ ಲೆಕ್ಕ ಮಾತ್ರ ಕೇಳಬೇಡಿ ಎಂದು ನಗಿಸುತ್ತಿದ್ದ ಮಿತ್ರ ಅವರು ಈ ಚಿತ್ರದಲ್ಲಿ ಭಾವನಾತ್ಮಕವಾಗಿ ಸೆಳೆದುಕೊಂಡಿದ್ದಾರೆ. ಕೋಣಗಳ ಮೇಲಿನ ಅವರ ಪ್ರೀತಿ ಪ್ರೇಕ್ಷಕನ ಮನಸ್ಸನ್ನು ತುಂಬಿ ಬರುತ್ತೆ. ಅವರ ಅಸಹಾಯಕ ಪರಿಸ್ಥಿತಿಗಳು ಪ್ರೇಕ್ಷಕನನ್ನು ಮರುಗುವಂತೆ ಮಾಡುತ್ತೆ. ಮಿತ್ರ ಅವರ ಆ್ಯಕ್ಟಿಂಗ್ ಒಬ್ಬ ಫ್ರೆಂಡ್ ಇದ್ರೆ ಹೀಗೆ ಇರಬೇಕು ಅನ್ನೋವಂತೆ ಮಾಡ್ತಾರೆ. ಮಿತ್ರ ಅವರು ಪಾತ್ರವನ್ನ ಜೀವಿಸಿದ್ದಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ಈ ಸಿನಿಮಾದಲ್ಲಿ ಪ್ರಜ್ವಲ್ ಅವರಿಗೆ ಪ್ರಮುಖ ಪಾತ್ರ ಸಿಕ್ಕಿದೆ ಎನ್ನೋದು ನಿಜ, ಆದರೆ ಅವರ ಧ್ವನಿ ಇಲ್ಲದಿರುವುದು ಪಾತ್ರದ ಫೀಲ್ ಕೂಡ ಕಡಿಮೆ ಮಾಡುತ್ತೆ. ಅವರಿಗೆ ಸಂಭಾಷಣೆಯೂ ಕಡಿಮೆ ಎಂಬುದು ಮತ್ತೊಂದು ಬೇಸರದ ಸಂಗತಿ. ಸೆಕೆಂಡ್ ಹಾಫ್ನಲ್ಲಿ ಅವರಿಗೆ ಸಿಕ್ಕಿರುವುದು ಒಂದೇ ಒಂದು ಸಣ್ಣ ಡೈಲಾಗ್ ಎಂದರೆ ಅದು ನೀವು ನಂಬಲೇಬೇಕು. ಹೌದು, ಅವರು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ, ಆದರೆ ಅವರನ್ನು ಇನ್ನೂ ಉತ್ತಮವಾಗಿ ಬಳಸಿಕೊಳ್ಳುವ ಅವಕಾಶ ಇತ್ತು. ಈ ಸಿನಿಮಾದ ಕಥೆಯ ಜೀವಾಳ ಕಂಬಳ. ಹೀಗಾಗಿ ಪ್ರಜ್ವಲ್ ಅವರು ಕೂಡ ಕೋಣ ಓಡಿಸೋ ದೃಶ್ಯ ಇದ್ದಿದ್ರೆ ಅವರ ಪಾತ್ರಕ್ಕೆ ಇನ್ನಷ್ಟು ಮೆರುಗು ಬರ್ತಾ ಇತ್ತು. ರಾಜ್ಬಿ ಶೆಟ್ಟಿ ಅವರ ನಟನೆ ಹೇಗಿದೆ? ರಾಜ್ಬಿ ಶೆಟ್ಟಿ ಅವ್ರದ್ದು ಮೊದಲೇ ಹೇಳಿದಂತೆ ಅತಿಥಿ ಪಾತ್ರ, ಆದರೆ ಇಡೀ ಸಿನಿಮಾದ ಜೀವಾಳವಾಗಿ ನಿಂತಿರೋದು ಈ ಪಾತ್ರವೇ. ಅವರು ಕಾಣಿಸಿಕೊಳ್ಳದೇ ಇದ್ರೂ ಕೂಡ ಅವರ ಪಾತ್ರದ ಹೆಸರು ಆಗಾಗ ಬಂದು ಹೋಗುತ್ತೆ. ಇನ್ನು ವಿಲನ್ ಪಾತ್ರದಲ್ಲಿ ರಮೇಶ್ ಇಂದಿರಾ ಅವರು ಹೆಚ್ಚು ಮಾರ್ಕ್ಸ್ ಪಡೆದುಕೊಳ್ತಾರೆ. ಸಂಪದ, ಸುಷ್ಮಿತಾ ಭಟ್, ಗೋವಿಂದೇಗೌಡ ಹಾಗೂ ಇತರೆ ಪಾತ್ರಧಾರಿಗಳು ತಮಗೆ ಸಿಕ್ಕ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸಚಿನ್ ಬಸ್ರೂರು ಸಂಗೀತ ಇಷ್ಟ ಆಗುತ್ತೆ. ಸುಮೇಧ್ ಕೆ ಅವರ ಕಂಪೋಸ್ನಲ್ಲಿ ಮೂಡಿ ಬಂದ ಕರ್ಮ ಹಾಡು ಸರಿಯಾದ ಸಮಯದಲ್ಲಿ ಬಳಕೆಗೆ ಬಂದಿದೆ. ಒಂದು ಪರ್ಫೆಕ್ಟ್ ಸಿನಿಮಾ ತೆಗೆಯೋದು ಕಷ್ಟ. ಹೀಗಾಗಿ ಈ ಸಿನಿಮಾದಲ್ಲಿ ಕೂಡ ಅಲ್ಲಲ್ಲಿ ಸಣ್ಣ ಪುಟ್ಟ ಮೈನಸ್ಗಳಿವೆ. ಉದಾಹರಣೆಗೆ ಕೆಲವು ದೃಶ್ಯಗಳು ಅರ್ಥವಿಲ್ಲದೆ ಬಂದು ಹೋಗುತ್ತೆ. ಆ ದೃಶ್ಯಗಳಿಂದ ಕಥೆಯಲ್ಲಿ ಯಾವುದೇ ಬದಲಾವಣೆ ಆಗೋದೇ ಇಲ್ಲ. ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಹೊಟ್ಟಿಗೆ ಹಾಕಿಕೊಂಡ್ರೆ ಸಿನಿಮಾ ಸಖತ್ ಇಷ್ಟ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ಅಪ್ಡೇಟ್ಗಾಗಿ RV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.